ಹಾಯ್ ಫ್ರೆಂಡ್ಸ್, ನಿಮ್ಮ ಕುಟುಂಬದವರೆಲ್ಲರಿಗೂ ಹ್ಯಾಪಿ ದೀಪಾವಳಿ. ನಾಳೆ ಹಬ್ಬ, ಇವತ್ತು ಕಜ್ಜಾಯ ಮಾಡ್ಕೊತಾ ಇದ್ದೀನಿ. ಹುಷಾರಾಗಿ ಮಾಡಿ ಕಜ್ಜಾಯ ಎಲ್ಲ, ಎಣ್ಣೆ ಹತ್ರ ಹುಷಾರಾಗಿರಬೇಕು. ಮಕ್ಕಳನ್ನ ಯಾರನ್ನೂ ಎಣ್ಣೆ ಹತ್ರ ಸೇರಿಸ್ಕೋಬೇಡ್ರಿ. ನಾಳೆ ಹಬ್ಬ ಇರೋದ್ರಿಂದ ನಾವು ಇವತ್ತೇ ಮಾಡ್ಕೊತೀವಿ, ಯಾಕಂದರೆ ನಮ್ಮ ತಂಗಳು ಕಜ್ಜಾಯ. ಆಮೇಲೆ ಇದಕ್ಕೆ ಒಂದು ಕಾಯಿನೂ ಮತ್ತು ಸೀಗೆಕಾಯಿ ಹಾಕ್ತೆ. ಅದು ಸೀಗೆಕಾಯಿ ಸ್ವಲ್ಪ ಸಿಡಿತಾ ಇತ್ತು, ಅದಕ್ಕೆ ಅದನ್ನು ತೆಗೆದುಬಿಟ್ಟೆ. ಏನೋ ಇದು ಶಾಸ್ತ್ರ ಅಂತೆ, ಗೌರಮ್ಮನಿಗೆ ಹಾಕಲೇಬೇಕು ಎಣ್ಣೆಯಲ್ಲಿ ಕರಿಯೋವಾಗ, ನಾವು ಕಜ್ಜಾಯ ಮಾಡೋವಾಗ ಅಂತ. ಅದಕ್ಕೆ ಅದನ್ನು ಸ್ವಲ್ಪ ಹೊತ್ತು ಹಾಕಿ ಆಮೇಲೆ ತೆಗೆದುಬಿಟ್ಟೆ. ಈಗ ನೋಡಿ, ಈ ಥರ ಉಬ್ಬಿ ಬರ್ತಾಯಿದೆ ಕಜ್ಜಾಯ ಸೂಪರಾಗಿ ಬಂತು ನಮ್ಮದು. ಪಾಕ ನಾನೇನು ಮಾಡಿಲ್ಲ, ಮಿಷಿನಲ್ಲಿದ್ದು ಹಾಕ್ಕೊಬಂದಿದ್ದು. ನೋಡಿ, ಈ ಥರ ಬಂದಿದೆ ಕಜ್ಜಾಯ. ಫುಲ್ ಸಾಫ್ಟಾಗಿದೆ, ಚೆನ್ನಾಗಿತ್ತು ಕಜ್ಜಾಯ ನಮ್ಮ ಮನೆಯಲ್ಲಿ. ಆಮೇಲೆ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿಬಿಟ್ಟು ಬಾಗಿಲೆಲ್ಲ ತೊಳೆದು ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ನನಗೆ ಬಂದು ಮಾತ್ರ ಹಾಕಿದ್ದೀನಿ ರಂಗೋಲಿ, ಯಾವ ಥರ ಇದೆ ನೋಡಿ. ಆಮೇಲೆ ಬಾಗಿಲಿಗೆ ತೋರಣ ಕಟ್ಬಿಟ್ಟು ಪೂಜೆಗೆ ಶುರು ಮಾಡಿದೆ. ಪೂಜೆ ಎಲ್ಲ ಮುಗೀತಾ ಬಂತು, ಮುಗಿಸ್ದೆ ಪೂಜೆ. ಸಿಂಪಲ್ಲಾಗಿ ಮಾಡ್ತೀವಿ ನಾವು, ಅಷ್ಟೊಂದು ಮಿಡಲ್ ಕ್ಲಾಸ್ ನಮ್ಮದು. ಅದಕ್ಕೆ ನಮ್ಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ತೀವಿ. ಪೂಜೆ ಮಾಡಿ ಮುಗಿಸ್ದೆ. ನಮ್ಮ ಅತ್ತೆಯವರು ಮಾಡಿದ್ರು ಒಂದು ಸ್ವಲ್ಪ ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ಗೌರಮ್ಮನ ಪೂಜೆ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ಈ ಥರ ನಾವು ಮಾಡೋದು. ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ. ನಮ್ಮೂರಲ್ಲೆಲ್ಲ ನನಗೆ ಮದುವೆ ಆದಾಗಿಂದನೂ ಇದೇ ಥರನೇ ಮಾಡ್ತಾಯಿದ್ದೀವಿ. ಇದೆಲ್ಲ ಮಾಡಿ ಮುಗಿಸಿದ್ಮೇಲೆ ಆಮೇಲೆ ಅದಕ್ಕೆ ನಾವು ಮನೆಯಲ್ಲೇನೂ ಮಾಡಲ್ಲ, ಎಲ್ಲ ದೇವಸ್ಥಾನದಲ್ಲೇ, ಮಾರಮ್ಮನ ದೇವಸ್ಥಾನ ಇದೆ ಇಲ್ಲಿ, ಅಲ್ಲೋಗಿ ನಂಬ್ಕೊಂಡು ಬರಬೇಕು. ಅದು ತೋರಿಸ್ತೀನಿ ಯಾವ ಥರ ನೋಮೋದು ಅಂತ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಂದರೆ ನಮ್ಮದು ಇದರಲ್ಲಿ ಎರಡು ರೀತಿ ಇದೆ. ಒಂದು ಏನಂದರೆ ರಾಶಿ ಲೆಕ್ಕ ಅಂತಾರೆ, ಆಮೇಲೆ ಒಂದೇನೆಂದರೆ ಎಣಿಸಿ ಹಾಕೋದು. ಇದರಲ್ಲಿ ಇಷ್ಟೇ ಅಂತ ಹಾಕಬೇಕು. ನಮ್ಮದು ರಾಶಿ ಎಷ್ಟಿದ್ರೆ ಅಷ್ಟು, ನಮ್ಮ ಕೈಗೆ ಎಷ್ಟು ಬಂದರೆ ಅಷ್ಟು ಹಾಕ್ಬೇಕು ಅಷ್ಟೇ. ಇಲ್ಲಿ ಜೋಡಿಸೋವಾಗೂ ಅಷ್ಟೇ, ನಾನು ಲೆಕ್ಕ ಮಾಡೋದಿಲ್ಲ, ಎಲ್ಲನೂ ಆ ಥರ ಇಡ್ತೀನಿ. ಆಮೇಲೆ ನೋಮವಾಗೂ ಲೆಕ್ಕ ಇಲ್ದಿರಾನೆ ಕೈಗೆ ನಮಗೆ ಎಷ್ಟು ಸಿಕ್ಕಿದ್ರೆ ಅಷ್ಟು ಕೊಡಬೇಕಂತೆ. ಅದೇ ಥರ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ನೋಡಿ, ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ನಂಬ್ಕೊಂಡು ಬರೋದಕ್ಕೆ. ನಮ್ಮ ಯಜಮಾನ್ರು ಬಂದಿದ್ದರು ಕರ್ಕೊಂಡೋಗೋಕ್ಕೆ, ಅಂಗಡಿ ಹತ್ರ ಇದ್ದರು ಅವರು. ಈಗ ನೋಡಿ, ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ. ತುಂಬ ಜನ ತುಂಬ್ಕೊಂಡಿದ್ರು, ತುಂಬ ರಶ್ ಇತ್ತು. ನೋಡಿ, ಇದೇ ಥರ ಮಾಡೋದು ನಮ್ಮೂರಲ್ಲಿ. ನೀವು ಯಾವ ಥರ ಮಾಡ್ತೀರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹೊಸದು ಹಳೇದು ಎಲ್ಲ ನೋಮ್ದಾರ ಸೈಡ್ಗೆ ಇಡಬೇಕು ನಾವು, ರಾಶಿ ಲೆಕ್ಕನೇ. ಕೈಗೆ ಎಷ್ಟು ಬಂದರೆ ಅಷ್ಟೇ. ಈಗ ನೋಡಿ, ಮಂಗಳಾರತಿ ಕೊಡ್ತಾಯಿದ್ದಾರೆ. ಆಮೇಲೆ ಅವರು ಹಳೇ ನೋಮ್ದಾರ ಎಲ್ಲ ಅವ್ರು ತೊಗೊಂಡ್ಬಿಡ್ತಾರೆ. ಹಳೇ ನೋಮ್ದಾರ ತಾಂಬೂಲ ಎಲ್ಲ ಕೊಡ್ತೀವಿ, ಅಡಿಕೆ ಕಾಯಿ ಎಲ್ಲ ತೊಗೊಂಡ್ಬಿಡ್ತಾರೆ. ಈಗ ನೋಡಿ, ಇದು 11,000 ಪಟಾಕಿ ಬಾಕ್ಸು ಅಂತೇಳಿದ್ನಲ್ಲ, ಒಂದು ವಿಡಿಯೋ ಮಾಡಿದ್ದೀನಿ ನಾನು. ನೋಡಿ, ಇಷ್ಟೇ ಬಂದಿರೋದು ಪಟಾಕಿ. ನನಗೇನೋ ಜಾಸ್ತಿ, ಆದರೆ ನಮ್ಮ ಯಜಮಾನ್ರು ಕೇಳಲ್ಲ, ಏನು ಮಾಡೋಕ್ಕಾಗಲ್ಲ. ಅವರು ಬುಕ್ ಮಾಡಲೇಬೇಕು. ಮಕ್ಕಳು ಇರಲಿ, ಯಾರ ಹತ್ರ ಹೋಗ್ತಾರೆ ಅವರು ಖುಷಿಯಾಗಿರಲಿ ಅಂತೇಳ್ಬಿಟ್ಟು 11,000ಕ್ಕೆ ಬುಕ್ ಮಾಡಿದ್ರು. ನನ್ನ ಮಗನೇ ಬುಕ್ ಮಾಡಿದ್ದು. ಈಗ ಅವರಿಬ್ಬರು ಯಾವ್ಯಾವ್ದು ಬೇಕೋ, ನನ್ನ ಮಗಳು ಮಗ ಇಬ್ಬರೂ ಸೆಲೆಕ್ಷನ್ ಮಾಡ್ಕೊಂಡು ತಗೊತಾ ಇದ್ದಾರೆ. ರಾತ್ರಿಗೆ ಫುಲ್ಲು ಸೆಲೆಬ್ರೇಷನ್ ನಮ್ಮ ಮನೆ ಮುಂದೆ. ನೋಡಿ, ಎಷ್ಟೊಂದು ಪಟಾಕಿ. ನಾವು ಚಿಕ್ಕ ವಯಸ್ಸಲ್ಲಿ ಒಂದು ತಗೊಳ್ಳೋಕ್ಕೆ ಕಷ್ಟ ಇತ್ತು. ಈಗಿನ ಕಾಲದ ಮಕ್ಕಳು ಚೆನ್ನಾಗಿ ದೇವ್ರ ಹತ್ರ ಕೇಳ್ಕೊಬಂದಿದ್ದಾರೆ.
ನೋಡಿ ಪಟಾಕಿಗಳು 11,000 ಅಂದರೆ ಸುಮ್ಮನೆನಾ? ಈಗ ಅವ್ರು ಖುಷಿಯಾಗಿದ್ರೇ ತಾನೇ ನಮಗೂ ಸಂತೋಷ. ನೋಡಿಸ್ತೀನಿ.